ಬಂಗಾಳದಲ್ಲಿ ಈ ಬಾರಿ ಮೋದಿ ಅಲೆಯೋ ದೀದಿ ಸುನಾಮಿಯೋ? ಬಂಗಾಳದಲ್ಲಿ ಗದ್ದುಗೆ ಏರೋದು ಯಾರು? ಈ ಬಗ್ಗೆ ಟಿವಿ9 ನೆಟ್ವರ್ಕ್ ಪೋಸ್ಟಲ್ ಎಕ್ಸ್ಕ್ಲೂಸಿವ್ ಸಮೀಕ್ಷೆಯನ್ನ ನಡೆಸಿದೆ. ರಾಜಕೀಯ ಪಕ್ಷಗಳ ಬೆಂಬಲಿಗರ ಅಭಿಪ್ರಾಯವನ್ನ ಸಂಗ್ರಹಿಸಿ ನಡೆಸಿರುವಂತಹ ಈ ಎಕ್ಸ್ಕ್ಲೂಸಿವ್ ಸಮೀಕ್ಷೆಯ ಫಲಿತಾಂಶ ಏನು? ಈ ಸಮೀಕ್ಷೆ ನೀಡ್ತಾ ಇರುವಂತಹ ಮುನ್ಸೂಚನೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಂಗಾಳ ಅಖಾಡದಲ್ಲಿ ಗಾಯಗೊಂಡ ಹುಲಿ ಮಮತಾ ಬ್ಯಾನರ್ಜಿ ಗಾಲಿ ಕುರ್ಚಿಯಲ್ಲಿ ಕುಳಿತು ಗರ್ಜಿಸುತ್ತಿದ್ದಾರೆ. ಪ್ರಧಾನಿ ಮೋದಿ ಸಾಲು ಸಾಲು ರ್ಯಾಲಿಗಳ ಮೂಲಕ ಬಂಗಾಳದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಅಮಿತ್ ಶಾ ಸೇರಿದಂತೆ ಬಿಜೆಪಿ ದಂಡೆ ಬಂಗಾಳ ಅಖಾಡಕ್ಕಿಳಿದಿದೆ. ಬಿಜೆಪಿ ಟಿಎಂಸಿ ನಡುವಿನ ಹೈ ವೋಲ್ಟೇಜ್ ಕದನದ ಮಧ್ಯೆ ಎಡಪಕ್ಷ ಕಾಂಗ್ರೆಸ್ ಮೈತ್ರಿಕೂಟವು ಸದ್ದು ಮಾಡ್ತಿದೆ. ಹಾಗಾದ್ರೆ ಈ ಬಾರಿ ಬಂಗಾಳ ಗೆಲ್ಲೋದ್ಯಾರು? ಬಂಗಾಳದಲ್ಲಿ ರಾಜಕೀಯ ಪಕ್ಷಗಳ ಬೆಂಬಲಿಗರ ಉತ್ಸಾಹ ಹೇಗಿದೆ? ಈ ಬಗ್ಗೆ ಟಿವಿ9 ನೆಟ್ವರ್ಕ್ ಮತ್ತು ಪೋಲ್ಸ್ಟ್ರಾಟ್ ಜಂಟಿಯಾಗಿ ಎಕ್ಸ್ಕ್ಲೂಸಿವ್ ಸಮೀಕ್ಷೆ ನಡೆಸಿವೆ. ರಾಜಕೀಯ ಪಕ್ಷಗಳ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಿಸಿ ಈ ಸಮೀಕ್ಷೆ ನಡೆಸಲಾಗಿದೆ. 10,000 ಸ್ಯಾಂಪಲ್ ಸಂಗ್ರಹಿಸಿ ನಡೆಸಲಾಗಿರೋ ಈ ಸಮೀಕ್ಷೆಯಲ್ಲಿ ರಾಜಕೀಯ ಪಕ್ಷಗಳ ಬೆಂಬಲಿಗರ ಅಭಿಪ್ರಾಯವೇನು? ಯಾವ ವಿಚಾರ ಈ ಬಾರಿ ಚುನಾವಣೆಯಲ್ಲಿ ಹೆಚ್ಚು ಪರಿಣಾಮ ಬೀರುತ್ತೆ? ಸಿಎಂ ಸ್ಥಾನಕ್ಕೆ ನೆಚ್ಚಿನ ಅಭ್ಯರ್ಥಿ ಯಾರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಈ ಬಾರಿ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ವಿಚಾರ ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆಗೆ ಬಿಜೆಪಿ ಬೆಂಬಲಿಗರು 44.4% ಮೋದಿ ಫ್ಯಾಕ್ಟರ್ ಅಂದಿದ್ದಾರೆ. 23.3% ಮಮತಾ ಫ್ಯಾಕ್ಟರ್, 4.9% ಮುಸ್ಲಿಂ ಫ್ಯಾಕ್ಟರ್ ಪರಿಣಾಮ ಬೀರುತ್ತೆ ಅಂತ ಬಿಜೆಪಿ ಬೆಂಬಲಿಗರಂದಿದ್ದಾರೆ. 23% ಕಾಂಗ್ರೆಸ್ ಬೆಂಬಲಿಗರು ಮೋದಿ ಫ್ಯಾಕ್ಟರ್ ಅಂದ್ರೆ 47.3% ಮಂದಿ ಮಮತಾ ಫ್ಯಾಕ್ಟರ್, 8.5% ಮಂದಿ ಮುಸ್ಲಿಂ ಫ್ಯಾಕ್ಟರ್ ಪರಿಣಾಮ ಬೀರುತ್ತೆ ಅಂದಿದ್ದಾರೆ. ಟಿಎಂಸಿ ಬೆಂಬಲಿಗರಲ್ಲಿ 16.7% ಮಂದಿ ಮೋದಿ ಫ್ಯಾಕ್ಟರ್ ಅಂದ್ರೆ 57.1% ಮಂದಿ ಮಮತಾ ಫ್ಯಾಕ್ಟರ್, 5.8% ಮಂದಿ ಮುಸ್ಲಿಂ ಫ್ಯಾಕ್ಟರ್ ಪರಿಣಾಮ ಬೀರುತ್ತೆ ಅಂದಿದ್ದಾರೆ. ಇನ್ನು ಎಡಪಕ್ಷಗಳ ಬೆಂಬಲಿಗರಲ್ಲಿ 19.5% ಮಂದಿ ಮೋದಿ ಫ್ಯಾಕ್ಟರ್ ಅಂದ್ರೆ 26.2% ಮಂದಿ ಮಮತಾ ಫ್ಯಾಕ್ಟರ್, 12.7% ಮಂದಿ ಮುಸ್ಲಿಂ ಫ್ಯಾಕ್ಟರ್ ಅಂದಿದ್ದಾರೆ. ಇತರರಲ್ಲಿ 21% ಮಂದಿ ಮೋದಿ ಫ್ಯಾಕ್ಟರ್ ಅಂದ್ರೆ 28% ಜನ ಮಮತಾ ಫ್ಯಾಕ್ಟರ್ ಅಂದಿದ್ದಾರೆ. ಇನ್ನು 12% ಮಂದಿ ಮುಸ್ಲಿಂ ಫ್ಯಾಕ್ಟರ್ ಪರಿಣಾಮ ಬೀರುತ್ತೆ ಎಂದಿದ್ದಾರೆ. ಒಟ್ಟಾರೆ ಬಂಗಾಳದಲ್ಲಿ 28.6% ಮಂದಿ ಮೋದಿ ಫ್ಯಾಕ್ಟರ್ ಅಂದ್ರೆ 39% ಮಂದಿ ಮಮತಾ ಫ್ಯಾಕ್ಟರ್ ಮತ್ತು 6.3% ಮಂದಿ ಮುಸ್ಲಿಂ ಫ್ಯಾಕ್ಟರ್ ಅಂದಿದ್ದಾರೆ. ಟಿವಿ9 ಒಪಿನಿಯನ್ ಪೋಲ್ನಲ್ಲಿ ಬಿಜೆಪಿ ಬೆಂಬಲಿಗರು ಮೋದಿ ಫ್ಯಾಕ್ಟರ್, ಟಿಎಂಸಿ ಬೆಂಬಲಿಗರು ಮಮತಾ ಫ್ಯಾಕ್ಟರ್ ಹೆಚ್ಚು ಪರಿಣಾಮ ಬೀರುತ್ತೆ ಅಂದ್ರೆ, ಎಡಪಕ್ಷಗಳ ಬೆಂಬಲಿಗರು ಭ್ರಷ್ಟಾಚಾರದ ವಿಚಾರವೇ ಪ್ರಮುಖ ಫ್ಯಾಕ್ಟರ್ ಅಂದಿದ್ದಾರೆ. ಇನ್ನು ಈ ಬಾರಿ ಬಂಗಾಳ ಚುನಾವಣೆಯಲ್ಲಿ ಅತ್ಯಂತ ಜಿದ್ದಾಜಿದ್ದಿನ ಅಖಾಡ ಆಗಿರೋದು ನಂದಿಗ್ರಾಮ. ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿ ತೊರೆದು ಬಿಜೆಪಿ ಸೇರಿರುವ ಮಮತಾ ಮಾಜಿ ಪರಮಾಪ್ತ ಸುವೇಂದು ಅಧಿಕಾರಿ ನಂದಿಗ್ರಾಮದಲ್ಲಿ ಪ್ರತಿಷ್ಠೆಯ ಪಣಕ್ಕಿಟ್ಟಿದ್ದಾರೆ. ಮಮತಾ ಸುವೇಂದು ಎದುರು ಎಡಪಕ್ಷಗಳು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿವೆ. ಈ ಜಿದ್ದಾಜಿದ್ದಿನ ನಂದಿಗ್ರಾಮ ಅಖಾಡದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ? ಬಿಜೆಪಿ ಬೆಂಬಲಿಗರಲ್ಲಿ 36% ಮಂದಿ ನಂದಿಗ್ರಾಮದಲ್ಲಿ ಟಿಎಂಸಿ ಗೆಲ್ಲುತ್ತೆ ಅಂದ್ರೆ 57.1% ಮಂದಿ ಬಿಜೆಪಿ ಗೆಲ್ಲುತ್ತೆ ಎಂದಿದ್ದಾರೆ. 6.9% ಮಂದಿ ಎಡಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಎಂದಿದ್ದಾರೆ. ಕಾಂಗ್ರೆಸ್ ಬೆಂಬಲಿಗರಲ್ಲಿ 47.8% ಮಂದಿ ಟಿಎಂಸಿ ಗೆಲ್ಲುತ್ತೆ ಅಂದ್ರೆ 37% ಮಂದಿ ಬಿಜೆಪಿ, 15.2% ಮಂದಿ ಎಡಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಎಂದಿದ್ದಾರೆ. ಟಿಎಂಸಿ ಬೆಂಬಲಿಗರಲ್ಲಿ 67% ಮಂದಿ ಟಿಎಂಸಿ ಗೆಲ್ಲುತ್ತೆ ಅಂದ್ರೆ 27.3% ಮಂದಿ ಬಿಜೆಪಿ, 5.7% ಮಂದಿ ಎಡಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಎಂದಿದ್ದಾರೆ. ಇನ್ನು ಎಡಪಕ್ಷಗಳ ಬೆಂಬಲಿಗರಲ್ಲಿ 30.6% ಮಂದಿ ಟಿಎಂಸಿ ಗೆಲ್ಲುತ್ತೆ ಅಂದ್ರೆ 34.7% ಮಂದಿ ಬಿಜೆಪಿ ಗೆಲ್ಲುತ್ತೆ ಎಂದಿದ್ದಾರೆ. 34.7% ಎಡಪಕ್ಷ ಬೆಂಬಲಿಗರು ನಂದಿಗ್ರಾಮದಲ್ಲಿ ನಮ್ಮ ಅಭ್ಯರ್ಥಿನೇ ಗೆಲ್ಲೋದು ಅಂದಿದ್ದಾರೆ. ಇನ್ನು ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಮೇಲೆ ನಡೆದಿದೆ ಎನ್ನಲಾದ ದಾಳಿ ಬಂಗಾಳ ಕದನದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಮಮತಾ ಬ್ಯಾನರ್ಜಿ ವೀಲ್ ಚೇರ್ನಲ್ಲಿ ಕುಳಿತುಕೊಂಡೇ ಪ್ರಚಾರ ನಡೆಸುತ್ತಿದ್ದಾರೆ.
ಬಿಜೆಪಿ ಮಮತಾ ಗಾಲಿ ಕುರ್ಚಿ ಪ್ರಚಾರವನ್ನ ಅಣಕಿಸಿದೆ. ನಂದಿಗ್ರಾಮ ಘಟನೆಯಿಂದ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಟಿಎಂಸಿಗೆ ಲಾಭ ಆಗುತ್ತಾ? ನಂದಿಗ್ರಾಮ ಘಟನೆಯಿಂದ ಚುನಾವಣೆಯಲ್ಲಿ ಟಿಎಂಸಿಗೆ ಲಾಭವಾಗುತ್ತಾ ಅನ್ನೋ ಪ್ರಶ್ನೆಗೆ ಬಿಜೆಪಿ ಬೆಂಬಲಿಗರಲ್ಲಿ 23.5% ಮಂದಿ ಹೌದು ಅಂದಿದ್ದಾರೆ. 64.2% ಮಂದಿ ಇಲ್ಲ ಅಂದ್ರೆ 12.3% ಮಂದಿ ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲಿಗರಲ್ಲಿ 55.5% ಮಂದಿ ನಂದಿಗ್ರಾಮ ಘಟನೆಯಿಂದ ಟಿಎಂಸಿಗೆ ಲಾಭ ಆಗುತ್ತೆ ಅಂದ್ರೆ 39.1% ಮಂದಿ ಲಾಭ ಆಗೋದಿಲ್ಲ ಅಂದಿದ್ದಾರೆ. ಇನ್ನು 5.4% ಮಂದಿ ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಇನ್ನು ಟಿಎಂಸಿ ಬೆಂಬಲಿಗರಲ್ಲಿ 68.9% ಮಂದಿ ನಂದಿಗ್ರಾಮ ಘಟನೆಯಿಂದ ಟಿಎಂಸಿಗೆ ಲಾಭವಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ರೆ 21.8% ಮಂದಿ ಲಾಭ ಆಗೋದಿಲ್ಲ ಅಂದಿದ್ದಾರೆ. 9.2% ಮಂದಿ ಹೇಳೋಕ್ಕಾಗೋದಿಲ್ಲ ಅಂದಿದ್ದಾರೆ. ಎಡಪಕ್ಷಗಳ ಬೆಂಬಲಿಗರಲ್ಲಿ 31.9% ಮಂದಿ ನಂದಿಗ್ರಾಮ ಘಟನೆಯಿಂದ ಟಿಎಂಸಿಗೆ ಲಾಭ ಆಗುತ್ತೆ ಅಂದ್ರೆ 56.4% ಲಾಭ ಆಗೋದಿಲ್ಲ ಅಂದಿದ್ದಾರೆ. 11.7% ಎಡಪಕ್ಷ ಬೆಂಬಲಿಗರು ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಡಬಲ್ ಇಂಜಿನ್ ಸರ್ಕಾರದ ಅಭಿವೃದ್ಧಿಯ ಭರವಸೆ ನೀಡಿದ್ದಾರೆ. ಹ್ಯಾಟ್ರಿಕ್ ರಾಣಿಯಾಗಲು ಮಮತಾ ಬ್ಯಾನರ್ಜಿ ಪ್ರಣಾಳಿಕೆಯಲ್ಲಿ ಹೊಸ ಯೋಜನೆಗಳನ್ನ ಘೋಷಿಸಿದ್ದಾರೆ. ಹಾಗಾದ್ರೆ ಯಾರ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬಂಗಾಳ ಹೆಚ್ಚು ಅಭಿವೃದ್ಧಿಯಾಗುತ್ತೆ? ಬಿಜೆಪಿ ಬೆಂಬಲಿಗರಲ್ಲಿ 26.9% ಮಂದಿ ಟಿಎಂಸಿ ಬಂದ್ರೆ ಬಂಗಾಳ ಅಭಿವೃದ್ಧಿಯಾಗುತ್ತೆ ಅಂದ್ರೆ 66% ಮಂದಿ ಬಿಜೆಪಿ ಬಂದ್ರೆ ಅಭಿವೃದ್ಧಿಯಾಗುತ್ತೆ ಎಂದಿದ್ದಾರೆ. ಎಡಪಕ್ಷಗಳು ಅಧಿಕಾರಕ್ಕೆ ಬಂದ್ರೆ ಅಭಿವೃದ್ಧಿಯಾಗುತ್ತೆ ಅಂತ 4.9% ಬಿಜೆಪಿ ಬೆಂಬಲಿಗರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲಿಗರು 53.3% ಟಿಎಂಸಿ, 26.3% ಮಂದಿ ಬಿಜೆಪಿ ಮತ್ತು 7% ಮಂದಿ ಎಡಪಕ್ಷ ಹೆಚ್ಚು ಅಭಿವೃದ್ಧಿ ಮಾಡುತ್ತೆ ಎಂದಿದ್ದಾರೆ. ಟಿಎಂಸಿ ಬೆಂಬಲಿಗರಲ್ಲಿ 77% ಮಂದಿ ನಮ್ಮ ಪಕ್ಷವೇ ಹೆಚ್ಚು ಅಭಿವೃದ್ಧಿ ಮಾಡುತ್ತೆ ಅಂದ್ರೆ 16.2% ಮಂದಿ ಬಿಜೆಪಿ, 7% ಮಂದಿ ಎಡಪಕ್ಷ ಅಭಿವೃದ್ಧಿ ಮಾಡುತ್ತೆ ಎಂದಿದ್ದಾರೆ. ಇನ್ನು ಎಡಪಕ್ಷಗಳ ಬೆಂಬಲಿಗರಲ್ಲಿ 32% ಮಂದಿ ಟಿಎಂಸಿ, 29.1% ಮಂದಿ ಬಿಜೆಪಿ ಹೆಚ್ಚು ಅಭಿವೃದ್ಧಿ ಮಾಡುತ್ತೆ ಅಂದ್ರೆ 38.4% ಎಡಪಕ್ಷ ಬೆಂಬಲಿಗರು ನಮ್ಮ ಪಕ್ಷವೇ ಹೆಚ್ಚು ಅಭಿವೃದ್ಧಿ ಮಾಡುತ್ತೆ ಎಂದಿದ್ದಾರೆ. ಇತರರಲ್ಲಿ 40.7% ಮಂದಿ ಟಿಎಂಸಿ, 38.3% ಮಂದಿ ಬಿಜೆಪಿ ಹಾಗೂ 12.3% ಮಂದಿ ಎಡಪಕ್ಷ ಅಭಿವೃದ್ಧಿ ಮಾಡುತ್ತೆ ಎಂದಿದ್ದಾರೆ. ಒಟ್ಟಾರೆ ಟಿಎಂಸಿ ಅಭಿವೃದ್ಧಿ ಮಾಡುತ್ತೆ ಅಂತ 51.1% ಮಂದಿ, ಬಿಜೆಪಿ ಅಭಿವೃದ್ಧಿ ಮಾಡುತ್ತೆ ಅಂತ 38.6% ಮಂದಿ, ಎಡಪಕ್ಷ ಅಭಿವೃದ್ಧಿ ಮಾಡುತ್ತೆ ಅಂತ 7.5% ಮಂದಿ ಅಭಿಪ್ರಾಯಪಟ್ಟಿದ್ದಾರೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹ್ಯಾಟ್ರಿಕ್ ಬಾರಿಸಿ 3ನೇ ಬಾರಿ ಸಿಎಂ ಆಗುವ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿ ಮತ್ತು ಇತರೆ ಪಕ್ಷಗಳು ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡಿಲ್ಲ. ಹಾಗಾದ್ರೆ ಬಂಗಾಳದಲ್ಲಿ ಸಿಎಂ ಸ್ಥಾನಕ್ಕೆ ನೆಚ್ಚಿನ ಅಭ್ಯರ್ಥಿ ಯಾರು? ಬಿಜೆಪಿ ಬೆಂಬಲಿಗರಲ್ಲಿ 25.1% ಮಂದಿ ಸಿಎಂ ಆಗಿ ಮಮತಾ ಬ್ಯಾನರ್ಜಿ ತಮ್ಮ ಮೊದಲ ಆಯ್ಕೆ ಅಂದ್ರೆ 43.3% ಮಂದಿ ಬಿಜೆಪಿಯ ದಿಲೀಪ್ ಘೋಷ್, 8% ಮಂದಿ ಸುವೇಂದು ಅಧಿಕಾರಿ ಅಂದಿದ್ದಾರೆ. ಕಾಂಗ್ರೆಸ್ ಬೆಂಬಲಿಗರಲ್ಲಿ 56% ಮಂದಿ ಮಮತಾ ಬ್ಯಾನರ್ಜಿ ಮೊದಲ ಆಯ್ಕೆ ಅಂದ್ರೆ 20.4% ಮಂದಿ ದಿಲೀಪ್ ಘೋಷ್, 7.1% ಮಂದಿ ಸುವೇಂದು ಅಧಿಕಾರಿ ಅಂದಿದ್ದಾರೆ. ಟಿಎಂಸಿ ಬೆಂಬಲಿಗರಲ್ಲಿ 79.8% ಮಂದಿ ಮಮತಾ ಬ್ಯಾನರ್ಜಿಯೇ ಸಿಎಂ ಆಗಿ ಮೊದಲ ಆಯ್ಕೆ ಅಂದ್ರೆ 8.9% ಮಂದಿ ದಿಲೀಪ್ ಘೋಷ್, 1.9% ಮಂದಿ ಸುವೇಂದು ಅಧಿಕಾರಿಯನ್ನ ಆಯ್ಕೆ ಮಾಡಿದ್ದಾರೆ. ಎಡಪಕ್ಷದ ಬೆಂಬಲಿಗರಲ್ಲಿ 34.3% ಮಂದಿ ಮಮತಾ ಬ್ಯಾನರ್ಜಿ ಅಂದ್ರೆ 14.5% ಮಂದಿ ದಿಲೀಪ್ ಘೋಷ್, 7% ಮಂದಿ ಸುವೇಂದು ಅಧಿಕಾರಿ ಅಂದಿದ್ದಾರೆ. ಇತರರಲ್ಲಿ 39.7% ಮಂದಿ ಮಮತಾ ಬ್ಯಾನರ್ಜಿ, 19.2% ಮಂದಿ ದಿಲೀಪ್ ಘೋಷ್, 9% ಮಂದಿ ಸುವೇಂದು ಅಧಿಕಾರಿ ಅಂದಿದ್ದಾರೆ. ಒಟ್ಟಾರೆ 51% ಮಂದಿ ಮಮತಾ ಬ್ಯಾನರ್ಜಿ, 24% ಮಂದಿ ದಿಲೀಪ್ ಘೋಷ್, 5.2% ಮಂದಿ ಸುವೇಂದು ಅಧಿಕಾರಿ ಸಿಎಂ ಆಗಿ ನಮ್ಮ ಮೊದಲ ಆಯ್ಕೆ ಅಂದಿದ್ದಾರೆ.
ಟಿಎಂಸಿ ಬಿಟ್ರೆ ಬೇರೆ ಯಾವ ಪಕ್ಷಗಳು ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನ ಘೋಷಣೆ ಮಾಡಿಲ್ಲ. ಇದು ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿಗೆ ವರವಾಗುವ ಸಾಧ್ಯತೆ ಇದೆ.